ನೋಡ್ರಿ ಅಲ್ಲಿ ನಮ್ಮ ಮನೆಯವರು ಆರಾಮಾಗಿ ಇದನ್ನು ಏನೋ ಹಾಲು ಕುಡಿಸ್ತಾ ಇದ್ದಾರೆ ಈಗ ಕುರಿಗೆ. ಆ ಕುರಿನಲ್ಲಿ ಹಾಲಾಗಲ್ಲ. ಹಾಲಾಗದಿರೋದ್ರಿಂದ ನಾವೀಗ ಹಸು ಹಾಲನ್ನೇ ಕುಡಿಸ್ಬೇಕು. ವ್ಯವಸಾಯ ಅಂತಕ್ಕಂಥದ್ದು ಪ್ರಕೃತಿ ಜೊತೆ ಆಡ್ತಕ್ಕಂಥ ಒಂದು ಜೂಜಾಟ ಅದು ಸರ್. ನೋಡಿ ಸರ್, ನಮ್ಮದು ಹೈಟೆಕ್ ಶೆಡ್ಡು. ನಾವೇನು ಮಾಡಿದ್ವಿ, ಭೂಮಿಯಿಂದ 7 ಅಡಿ ಮೇಲ್ಗಡೆ ಕುರಿನ ಮೇಯಿಸೋದ್ರಿಂದ ಇಲ್ಲಿ ಕೆಳಗಡೆ ಮ್ಯಾಟ್ ಹಾಕಿದ್ದೀವಿ ಸರ್, ಫೈಬರ್ ಮ್ಯಾಟ್ಸು. ಇಲ್ಲಿ ಫೀಡರ್ಸ್ ಸರ್, ಇದು ಏನಕ್ಕೆ ಅಂದರೆ ಮೇವು ತಿನ್ನಲಿಕ್ಕೆ. ಆ ಕಡೆ ಬಂದುಬಿಟ್ಟು ನೀರು ಕುಡಿಲಿಕ್ಕೆ. ಇಲ್ಲಲ್ಲಿ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ, ಅಲ್ಲೇ ನೀರು ಕುಡ್ಕೊತಾ ಇರುತ್ತೆ. ಅದಾದಮೇಲೆ ಕುರಿ ನಾವು ಒಂದೊಂದು ಬ್ಯಾಚ್ಗಳು ಮಾಡಿರ್ತೀವಿ, ಆ ಬ್ಯಾಚ್ ಅಲ್ಲಲ್ಲೇ ಇರುತ್ತೆ ಸರ್. ಆಮೇಲೆ ಇವು ನೋಡಲಿಕ್ಕೆ ಯಾವಾಗಲೂ ಇವಾಗ ಕುರಿ ನಾವು ಅಲ್ಲಿ ಮನೆ ಒಳಗಡೆ ಮನಗಿರ್ತೀವಿ ಅಥವಾ ಶಿರಾದಲ್ಲೇ ಇರ್ತೀವಿ ಅಂದ್ಕೊಳ್ಳಿ ಸರ್, ನಾವು ಯಾವಾಗಲೂ ಲೈವಲ್ಲಿ ನೋಡಲಿಕ್ಕೆ CC ಕ್ಯಾಮ್ರಾಗಳು ಸಮೇತ ಹಾಕಿದ್ದೀವಿ. ಕುರಿ ಏನು ಮಾಡ್ತಾಯಿದೆ ಅಂತ ಅಲ್ಲಿಂದಲೇ ನೋಡ್ತಿರ್ತೀವಿ. ನಾವು ನಮ್ಮ ಲೇಬರ್ಗೆ ಅಲ್ಲಿಂದಲೇ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ನೋಡಪ್ಪ, ಯಾಕೋ ಕುರಿ ಅಲ್ಲಿ ಬಿಚ್ಕೊಂಡೈತೆ, ಅಲ್ಲೋಗೈತೆ, ಇಲ್ಲೋಗೈತೆ, ಇಲ್ಲ ಮಲ್ಕೊಂಡೈತೆ, ಇಲ್ಲಿ ಇನ್ನೇನು ಆಗ್ತಾಯಿದೆ ಅಂತ ಅಲ್ಲಿಂದಲೇ ನೋಡಿ ಹೇಳ್ತಾ ಇರ್ತೀವಿ. ಆಮೇಲೆ ಮಳೆ ಬಂದರೆ ಏನು ಇರಿಸಿ ತೊಡಿಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಎಲ್ಲ ಶೀಟ್ ಹಾಕಿದ್ದೀವಿ ಸರ್. ಕೆಳಗಡೆ ಈ ಕಡೆ ಬಂದುಬಿಟ್ರೆ ಇದು ಏನು ಮೆಶ್ ಹಾಕಿದ್ದೀವಿ. ಅದರಿಂದ ಒಳಗಡೆ ಏನು ಬರಲಿಕ್ಕಾಗಲ್ಲ. ಏನು ಎಂಟ್ರಿಯಿಂದ ಏನು ಬಂದ್ವಿ ಅಲ್ಲೇ ಎಕ್ಸಿಟ್ ಆಗ್ಬಿಟ್ರೆ ಮತ್ತೆ ಇಲ್ಲಿಂದಲೂ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಅದರಂಥ ದೊಡ್ಡ ಹಿಂಸೆ ಇನ್ನೊಂದಿಲ್ಲ ಸರ್. ಕೊಡಬೇಕಾದ್ರೆ ಕಣ್ಣಲ್ಲಿ ನೀರೇ ಬಂದುಬಿಡ್ತವೆ. ಯಾಕೆಂದರೆ ಒಂದು ಯಾವುದಾದ್ರೂ ಸಪ್ಪಗಿದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಡಾಕ್ಟ್ರನ್ನ ಕರೆಸಿ ಅದಕ್ಕೇನು ಮೆಡಿಸಿನ್ ಬೇಕು ಮೆಡಿಸಿನ್ ಹಾಕಿ ಅವ್ರು 1 ದಿವಸ ಹಾಕೋದ್ರೆ ನಾವು 3 ದಿವಸ ನೋಡಿಕೊಂಡು ಅದನ್ನು ಸಪ್ರೇಟ್ ಬಿಟ್ಟು ಅದು ಮೇವು ತಿನ್ನೋವರೆಗೂ ನಮಗೊಂಥರ ನೋವಿರುತ್ತೆ. ಅದ್ರ ಜೊತೆಗೆ ನಾವು ಮಾರಿದಾಗ ಅದನ್ನು ಕಟುಕರು ಕಡಿತಾರೆ ಅಂದಾಗ ತುಂಬ ನೋವಾಗ್ಬಿಡುತ್ತೆ. ಇತ್ತೀಚೆಗೆ ಮಾಂಸ ಸೇವನೆಯೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಾನೇ. ನೋಡಿದ್ರೆ ಒಂಥರ ಆಗ್ಬಿಡುತ್ತೆ. ನಮ್ಗೆ ತುಂಬ ಆಸೆ ಪಟ್ಟು ಈ ಕಾನ್ಸೆಪ್ಟಿಗೆ ಏನೇನೋ 10 ಎಕರೆ ಜಮೀನು ತಗೊಂಡು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಒಂದು ಸಮಸ್ಯೆ ಕಾಣಿಸ್ತು, ಗೊಬ್ಬರ ಕೊಂಡ್ಕೋಬೇಕು ಅಂತ. ಗೊಬ್ಬರ ಕೊಂಡ್ಕೊಳ್ಳೋವಾಗ 15,000 ರೂಪಾಯಿ ಒಂದು ಲೋಡು ಗೊಬ್ಬರ ಇರೋದ್ರಿಂದ ಅವಾಗ ಏನು ಮಾಡಿದೆ, ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ರೆ ಗೊಬ್ಬರ ಫ್ರೀಯಾಗಿ ಬರುತ್ತಲ್ಲ ಅಂತ ಯೋಚನೆ ಮಾಡಿ ಇದನ್ನು ಮಾಡಿದೆ. ಆಮೇಲೆ ಗೊತ್ತಾಯಿತು ಹೈನುಗಾರಿಕೆಯಿಂದ ಲಾಭವೂ ಇದೆ, ಗೊಬ್ಬರನೂ ಸೇವ್ ಆಗುತ್ತೆ ಅಂತ. ಈಗೇನು ನಾವು ಇದಕ್ಕೆ ಫುಡ್ ಹಾಕ್ತೀವಿ ಅದು ಗೊಬ್ಬರದಲ್ಲಿ ಬಂದುಬಿಡುತ್ತೆ. ಯಾವುದೇನು ನಮಗೇನು ಲಾಸ್ ಏನಾಗಲ್ಲ. ವ್ಯವಸಾಯ ಅಂತಕ್ಕಂಥದ್ದು ಪ್ರಕೃತಿ ಜೊತೆ ಆಡ್ತಕ್ಕಂಥ ಒಂದು ಜೂಜಾಟ ಅದು ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅದ್ರ ಜೊತೆಗೆ ಬರೀ ವ್ಯವಸಾಯನೇ ನಂಬ್ಕೊಳ್ಳದೆ ಈ ರೀತಿ ಹೈನುಗಾರಿಕೆ ಮಾಡೋದ್ರಿಂದ ಸಕ್ಸಸ್ ಆಗ್ಬೋದು. ಯಾಕೆಂದರೆ ಇದು ಪ್ರತಿ 3 ಮಂತ್ಸು 4 ಮಂತ್ಸ್ಗೆ ಇದರಲ್ಲಿ ಆದಾಯ ಬರ್ತಾ ಇರುತ್ತೆ. ಅದಾದಮೇಲೆ ಅಲ್ಲಿ ಹಾಲು ಕರೆಯೋದ್ರಿಂದ ನಾವು ಹಾಲಲ್ಲಿ ಎವ್ರಿ ಮಂತು ನಮಗೆ ಲಾಭ ಬರ್ತಾ ಇರುತ್ತೆ. ಅದಾದಮೇಲೆ ಕೋಳಿಯಿಂದ ಲಾಭ ಬರ್ತಾ ಇರುತ್ತೆ. ಈ ಥರದ್ದು ಯಾವುದಾದ್ರೂ ಮಾಡಿಕೊಂಡ್ರೆ ಜೊತೆ ವ್ಯವಸಾಯನೂ ಇಂಟ್ರೆಸ್ಟ್ ಬರುತ್ತೆ. ಬರೀ ವ್ಯವಸಾಯ ಮಾಡಿದ್ರೆ ಈಗ ಪ್ರಕೃತಿ ನೋಡಿ 2 ವರ್ಷ 3 ವರ್ಷದಿಂದ ಸರಿ ಮಳೆ ಇಲ್ಲ ಸರ್, ಕೆರೆ ಕುಂಟೆಗಳಲ್ಲಿ ನೀರಿಲ್ಲ, ಬೋರ್ವೆಲ್ಗಳು ಡೈಲಿ ಪ್ರತಿಯೊಬ್ಬ ರೈತ ಬೋರ್ವೆಲ್ಲು ಮೋಟ್ರು ಪಂಪು ಅಂತ ಅಳ್ತಾ ಇದ್ದಾನೆ. ಬರೀ ಅದನ್ನೇ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಲಾಸ್ ಅನ್ನೋದು ಎದ್ದು ಕಾಣುತ್ತೆ. ಅವಾಗೇನು ಮಾಡ್ತಾನೆ, ಈ ವ್ಯವಸಾಯನೂ ಬೇಡ ಏನು ಬೇಡ, ಬೆಂಗಳೂರು ಕಡೆಗೆ ಹೋಗ್ಬಿಡೋಣ ಅಂತೇಳಿ ಹೊರಟೋಗ್ತಾನೆ. ಹೋಗ್ಲಿಕ್ಕೆ ಕೇಳಿದ್ರಲ್ಲ ನೀವು, ರೈತರಿಗೆ ಯಾಕೆ ಹೆಣ್ಕೊಡಲ್ಲ ಅಂತ. ಅವ್ನು ಅದನ್ನೇ ನಂಬಿ ಬದುಕಕ್ಕೆ ಹೋಗ್ತಾನೆ. ಅದು ಮಾಡಬಾರ್ದು. ಅದ್ರ ಜೊತೆಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ಇದಾಗುತ್ತೆ. ಈಗ ನೋಡಿ, ನಾವು ಸಮಗ್ರ ಕೃಷಿಯಾಗಿ ಜೇನು ಸಮೇತ ಸಾಕಾಣಿಕೆ ಮಾಡ್ತಾಯಿದ್ವಿ. 1,000 ರೂಪಾಯಿ 1 ಲೀಟ್ರ್ ಜೇನು, 1 kg ಜೇನು. ಇವಾಗೇನು ಒಂದು 30 ಪೆಡಿಕೆ ಜೇನು ಇಡ್ಸಿದ್ದೀನಿ. ಒಂದು 2.5 ಇಂದ 3 ತಿಂಗಳಿಗೆ 1 ಪೆಡಿಕೆಯಿಂದ 5 kg ಜೇನು ಬರುತ್ತೆ. 5,000 ರೂಪಾಯಿ ಬರುತ್ತೆ. ನಾವೇನು ಅದಕ್ಕೇನು ಫುಡ್ ಹಾಕೋಂಗಿಲ್ಲ, ಅದನ್ನು ನೋಡ್ಕೊಳ್ಳೋಂಗಿಲ್ಲ, ಏನಿಲ್ಲ. ಪೆಡಿಕೆ ಇಡ್ಸೋದು ಒಂದು 4,500 ರೂಪಾಯಿ ಕೊಟ್ಟು ಒಂದು ಪೆಡಿಕೆ ಇಟ್ಟರೆ ಅದರಲ್ಲಿ ವಾಪಸ್ 4,500 3 ತಿಂಗಳಿಗೆ ವಾಪಸ್ ಬರುತ್ತೆ. ಅದಾದಮೇಲೆ ಮುಂದಕ್ಕೆ ಬರ್ತಕ್ಕಂಥದ್ದೆಲ್ಲ ಫ್ರೀ. ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಕೋಬೇಕು. ಆಮೇಲೆ ಅಡಿಕೆಯಲ್ಲಿ ಇಟ್ಟಿರೋದ್ರಿಂದ ಪರಾಗಸ್ಪರ್ಶ ಆಗಿ ಅಡಿಕೆ ಏನು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಒಳ್ಳೆ ಹಳ್ಳು ಕಟ್ಟುತ್ತೆ. ಅದಾದಮೇಲೆ ಏನಾಗುತ್ತೆ ಇರುತ್ತೆ, ತುಂಬ ಚೆನ್ನಾಗಿ ಇಳುವರಿನೂ ಬರ್ತಾರೆ ಅಡಿಕೆಯಲ್ಲಿ. ಈ ಥರದ ಯಾವುದೇ ಒಂದು ಸಮಗ್ರ ಕೃಷಿ ಮಾಡ್ಕೊತಾ ಹೋದಾಗ ಯಾವ ರೈತಂಗೆ ಲಾಸ್ ಆಗೋಲ್ಲ. ಬರೀ ನಾನು ಅಡಿಕೆ ಗಿಡ ಇಟ್ಟಿದ್ದೀನಿ, ನಾನು 5 ವರ್ಷ ಅಡಿಕೆ ಗಿಡ ಇದೆ, ನಾನು ಸಾವುಕಾರ ಅಂದ್ಕೊಂಡಿದ್ದೆ ಏನೋ ಓಡಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಹಾಲಿಟ್ಟು ಮಾಡಿಸ್ತೀನಿ, ಇಲ್ಲ ನನ್ನ ಹತ್ರ ದುಡ್ಡಿದೆ, 10 ಅಲ್ಲದ್ರೆ 20,000 ಆಗಲಿ, ಅನುಭವ ಇರೋನೇ ತಂದಿಕ್ತೀನಿ, ಅವೆಲ್ಲ ನಡೆಯಲ್ಲ ಸರ್. ತಾವು ಮಾಡಿದಾಗಲೇ ನಡೆಯೋದು. ನೋಡ್ರಿ ಅಲ್ಲಿ ನಮ್ಮ ಮನೆಯವರು ಆರಾಮಾಗಿ ಇದನ್ನು ಏನೋ ಹಾಲು ಕುಡಿಸ್ತಾ ಇದ್ದಾರೆ ಈಗ ಕುರಿಗೆ. ಆ ಕುರಿನಲ್ಲಿ ಹಾಲಾಗಲ್ಲ. ಹಾಲಾಗದಿರೋದ್ರಿಂದ ನಾವೀಗ ಹಸು ಹಾಲನ್ನೇ ಕುಡಿಸ್ಬೇಕು. ಹಾಲಾಗದೆ ಹೋದರೆ ಹಸು ಹಾಲು ಕುಡಿಸ್ಬೇಕು. ವ್ಯವಸಾಯಕ್ಕೆ ಬರಬೇಕು ಅಂತ ಯಾರ್ಯಾರು ಯೋಚನೆಗಳು ಮಾಡಿರ್ತಾರೆ, ಯೋಚನೆ ಮಾಡೋಂಥವ್ರಿಗೆ ನಮ್ಮಂಥವ್ರನ್ನ ಇಂಟ್ರೂ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೊಂದು ಕಾನ್ಸೆಪ್ಟ್ ಬರುತ್ತೆ. ನಾವು ಬರೀ ವ್ಯವಸಾಯ ಅಂತ ಹೋದ್ರಾಗಲ್ಲ, ಅದ್ರ ಜೊತೆ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಯಾವುದೇ ಒಬ್ಬ ಯುವಕ ವ್ಯವಸಾಯಕ್ಕೆ ಬರಲಿ, ಅವ್ನು ಸಕ್ಸಸ್ ಆಗ್ತಾನೆ ಸರ್. ಬರೀ ವ್ಯವಸಾಯ ಅಡಿಕೆ ಮಾಡ್ತೀನಿ, ತೆಂಗು ಮಾಡ್ತೀನಿ, ಪಪ್ಪಾಯ ಮಾಡ್ತೀನಿ ಅಥವಾ ದಾಳಿಂಬೆ ಮಾಡ್ತೀನಿ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜೊತೆಗೆ ಇನ್ಕಮ್ ಬರ್ತಾ ಇರಬೇಕು. ಅದಾದಮೇಲೆ ನಾವು ಹಾಕ್ತಕ್ಕಂಥ ಇವಾಗ ಉದಾಹರಣೆಗೆ ಗಿಡಗಳಿಗೆ ಹಾಕ್ತಕ್ಕಂಥದ್ದು ಗೊಬ್ಬರ, ಆ ಗೊಬ್ಬರ ದುಡ್ಡು ಉಳಿಬೇಕು ಮೇಯ್ನು. ಅವಾಗ ಏನಾಗ್ತಾ ಇರುತ್ತೆ, ವ್ಯವಸಾಯದ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಜಾಸ್ತಿ ಖರ್ಚು ಬರೋಲ್ಲ, ಇಲ್ಲಿ ಲಾಭ ಬರ್ತಾ ಇದೆ ಅನ್ನೋ ಥರ ಒಂದು ಕಾನ್ಸೆಪ್ಟಲ್ಲಿ ಬಂದರೆ ಸಕ್ಸಸ್ ಆಗ್ಬೋದು ಸರ್.
ನಿಮ್ಮಂಥವ್ರು ಏನು ಇವತ್ತೇ ನಿಮ್ಮ ವಾಹಿನಿ ಮುಖಾಂತರ ಏನು ಸಮಸ್ತ ಕನ್ನಡ ಜನತೆಗೆ ಮತ್ತು ತಾಲೂಕು ಜನಗಳಿಗೆ ನಾವೆಲ್ಲೋ ಒಂದು ಮೂಲೆಯಲ್ಲಿದ್ದವ್ರನ್ನ ತೋರಿಸ್ಲಿಕ್ಕೆ ಬಯಸಿ ಇವತ್ತು ನಮ್ಮ ನುಡಿಕ ಬಂದು ನಮ್ಮನ್ನು ವೀಡಿಯೋ ಮಾಡ್ತಿದ್ದೀರ ಅಂದರೆ ನಿಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.